ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 62ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರೀತಿಯುಳ್ಳ ದೇವಜನರೇ, ನನ್ನ ಮನವೇ ನೀನೇನಾಗಿರು, ದೇವರನ್ನೇ ನಂಬಿ ನೀನೇನಾಗಿರು, ಶಾಂತವಾಗಿರು ಅಂತೇಳಿ ದೇವರು ಹೇಳ್ತಾ ಇದ್ದಾರೆ. ನಾವು ಏನಾಗಿರ್ಬೇಕಂತೆ, ಶಾಂತರಾಗಿ ನಾವೇನ್ ಮಾಡ್ಬೇಕಂತೆ, ಕಾಯ್ಬೇಕಂತೆ. ನಮ್ಮ ನಿರೀಕ್ಷೆಗಳು ನೆರವೇರದೇ ಇರುವಂತ ಸಮಯದಲ್ಲಿ ನಮ್ಮ ಮನಸ್ಸುಗಳು ಏನಾಗುತ್ತೆ, ಅದು ನಿರೀಕ್ಷೆಯನ್ನ ಕಳೆದುಕೊಂಡು ಬಿಡುತ್ತೆ, ನಂಬಿಕೆಯನ್ನ ಕಳೆದುಕೊಂಡು ಬಿಡುತ್ತೆ. ನಾವು ನಂಬಿಕೆಯಲ್ಲಿ ನಾವೇನಾಗಿ ಬಿಡ್ತೇವೆ, ಕುಂದಿ ಹೋಗಿ ಬಿಡ್ತೇವೆ. ಆದ್ರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ವಾಕ್ಯ ಬರೆಯಲ್ಪಟ್ಟಿದೆ, ನೀನೇನಾಗಿರು ನಂಬಿ ಶಾಂತವಾಗಿರು ಅಂತೇಳಿ ದೇವರ ವಚನ ಬರೆಯಲ್ಪಟ್ಟಿದೆ. ನಮ್ಮ ನಿರೀಕ್ಷೆಗಳು ನೆರವೇರದೇ ಇರುವಂತ ಸಮಯದಲ್ಲಿ ನಾವೇನಾಗಿರ್ಬೇಕು, ಶಾಂತವಾಗಿ ಕಾಯ್ಬೇಕು. ನಮ್ಮ ನಿರೀಕ್ಷೆಗಳು ನೆರವೇರುವಂಥದ್ದು ನಮ್ಮ ದೇವರಿಂದಲೇ. ನಮ್ಮ ನಿರೀಕ್ಷೆಗಳು ಪರಿಪೂರ್ಣವಾಗುವಂಥದ್ದು ಅದು ನಮ್ಮ ದೇವರಿಂದಲೇ. ನಮ್ಮ ಆಸೆಗಳು ಪರಿಪೂರ್ಣ ಆಗುವಂಥದ್ದು ನಮ್ಮ ದೇವರಿಂದಲೇ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ನಿರೀಕ್ಷೆಗಳು ಕೈ ಕೊಡಲಿಲ್ಲ, ನಮ್ಮ ಆಸೆಗಳು ಕೈಗೂಡಲಿಲ್ಲ ಅಂತೇಳಿ ನಾವು ನಂಬಿಕೆಯಿಂದ ಹೊರಟು ಹೋಗಬಾರದು. ನಾವು ದೇವರಲ್ಲಿ ನಾವೇನಾಗಿರ್ಬೇಕು, ದೃಢವಾಗಿರಬೇಕು. ನಮ್ಮ ನಿರೀಕ್ಷೆಗಳನ್ನ ಪರಿಪೂರ್ಣ ಮಾಡುವವರು ಯಾರಾಗಿದ್ದಾರೆ, ನಮ್ಮ ದೇವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವರೇ. ಅಪ್ಪ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು ಅಂತೇಳಿ ನಿನ್ನ ವಾಕ್ಯ ಹೇಳ್ತದಲ್ಲಪ್ಪ, ಅದೇ ಪ್ರಕಾರವೇ ಸ್ವಾಮಿ. ಅಪ್ಪ, ನಾವು ನಿಮ್ಮನ್ನ ನಂಬಿ ಶಾಂತವಾಗಿರುವುದನ್ನ ನಮಗೆ ಕಲಿಸಿಕೊಡು ಸ್ವಾಮಿ. ನಿನ್ನ ಹಸ್ತದ ಕೆಳಗಡೆ ನಾವು ತಗ್ಗಿಸಿಕೊಂಡು ಶಾಂತವಾಗಿ ಕಾಯುವುದನ್ನ ಕೃಪೆ ಕೊಡು ದೇವರೇ. ಅಪ್ಪ, ನಮ್ಮ ನಿರೀಕ್ಷೆಗಳನ್ನ ನೀನು ಪರಿಪೂರ್ಣ ಮಾಡು ಸ್ವಾಮಿ, ನೀನು ಬಲಪಡಿಸು ದೇವರೇ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.